ಇಲ್ಲಿ ಅಡ್ಮಿನಿಸ್ಟ್ರೇಟ್ರು, ಇಲ್ಲಿ ಜವಾಬ್ದಾರಿ ನಾನೇ ನೋಡ್ಕೊತಾ ಇರೋದು. ಈ ದೇವಸ್ಥಾನ ಶುರುವಾಗಿ 2011ರಿಂದ ಇವತ್ತಿಂದ 15 ವರ್ಷ ಆಗ್ತಾ ಇದೆ. ಅದಕ್ಕೆ ಜಾಗ ಕೊಟ್ಟು ನಮ್ಮ ಈ ಜಾಗನ ಕೊಟ್ಟವರು ನಮ್ಮ ಭಾಸ್ಕರ್ ಅಂತ ಇದ್ದಾರೆ. ಅವ್ರು ನಾವಿಲ್ಲೇ ಪಕ್ಕದಲ್ಲೇ ಇದ್ದಾರೆ. ಅವರೇ ಕೊಟ್ಟ ಜಾಗ ದಾನಿಗಳು. ಅವ್ರ ಸಹಾಯದಿಂದ ಮತ್ತು ಶಾಂತಮ್ಮ ಅಂತ ಗುರುಗಳು, ಅವರ ಇದರಿಂದ ಸಾಧನೆ ಮಾಡಿದವರು ಅವರೇ. ಜಾಗ ಕೊಟ್ಟವ್ರು ಇವರು. ಬಂದು ಕೂತ್ಕೊಂಡಿರೋದು ಬಾಬಾ ಅವರು ಇಲ್ಲಿಗೆ ಈ ಜಾಗದಲ್ಲಿ ಬಂದು ಕೂತ್ಕೊಂತೀನಿ ಅಂತ ಸಾಧನೆ ಮಾಡಿದಾಗ ಅಮ್ಮವ್ರಿಗೆ ಹೇಳಿದ ಮೇಲೆ ಅಮ್ಮವ್ರು ಕೇಳ್ತಾ ಇವರು ವಿಶ್ವವಾಗಿ ಇಷ್ಟವಾಗಿ ಬಂದು ನಾನು ಈ ಜಾಗ ಕೊಡ್ತೀನಿ ಇಲ್ಲಿ ಭಾಸ್ಕರ್ ಅಂತ ದೇವಸ್ಥಾನಕ್ಕೆ 9 ಪಿಲ್ಲರ್ ಆಮೇಲೆ ಧ್ವನಿ ಪೂಜೆ ಇರುತ್ತೆ, ಗಣೇಶನ ಪೂಜೆ, ದತ್ತಾತ್ರೇಯನ ಪೂಜೆ, ಆಮೇಲೆ ಬಾಬಾವ್ರ ಪೂಜೆ, ಅಭಿಷೇಕಗಳು, ಭಜನ್ಸು, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಮತ್ತೆ ಇಂಥದ್ದು ಭರತನಾಟ್ಯ ಎಲ್ಲ ಇತ್ತು. ಎಲ್ಲ ಪ್ರೋಗ್ರಾಮ್ಗಳು ಹಾಗೆ ಬಂದ ಮಹಾಮಂಗಳಾರತಿ ಮಾಡಿ ಬಂದ ಭಕ್ತರಿಗೆಲ್ಲ ಪ್ರಸಾದ ವಿನಿಯೋಗ. ದೊಡ್ಡ ವ್ಯಕ್ತಿ ಗಣ್ಯರುಗಳೆಲ್ಲ ಬಂದು ಹೋಗಿದ್ದಾರೆ. ಏನು ಇದರಿಲ್ಲ ಹಂಗೆ ನಿಷ್ಠೆ ಪೂಜೆ ಎಲ್ಲ ಬಹಳ ಚೆನ್ನಾಗಿ ನೆರವೇರಿದೆ. ಭಕ್ತರ ಸಹಾಯದಿಂದ ಎಲ್ಲ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳು ಚೆನ್ನಾಗಿ ನಡೆದಿದೆ. ಬೆಳಿಗ್ಗೆಯಿಂದ ಒಂದು 6,000-7,000 ಜನ ಭಕ್ತರು ಬಂದು ಹೋಗಿದ್ದಾರೆ. ಇನ್ನು ಬರೋರು ಇದ್ದಾರೆ. ಸಾಯಂಕಾಲ ಮತ್ತೆ ಭಜನ್ಸ್ ಎಲ್ಲ ಇರುತ್ತೆ, ಪೂಜೆಗಳಿರುತ್ತೆ. ಸಾಯಂಕಾಲ ರಾತ್ರಿ 9 ಗಂಟೆ ತನಕ 9-10 ಗಂಟೆ ತನಕ ಇರುತ್ತೆ. ಇನ್ನು ಭಕ್ತರುಗಳು ಬಹಳ ಜನ 1000 ಗಂಟೆಯಲ್ಲಿ ಬರೋ ಜನ ಇದ್ದಾರೆ. ಸುಮಾರು 8-10 ಸಾವಿರ ಜನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಷ್ಟು ಜನ ಬರ್ತಾರೆ. ಸಂಜೆ ಭಜನ್ಸು, ಆಮೇಲೆ ಭಜನ್ಸ್ ಇದಿದೆ. ಆರತಿ 6 ಗಂಟೆಗೆ ಒಂದು ಆರತಿ, ಧೂಪಾರತಿಯಿಂದ ಆಮೇಲೆ ಶೇಜ್ ಆರತಿಯಿಂದ 8:30-9ಕ್ಕೆ. ಅದಾದ್ಮೇಲೆ ಪ್ರಸಾದ ವಿನಿಯೋಗ. ಬಂದು ಭಕ್ತರಿಗೆ ಪ್ರಸಾದ ಫುಲ್ ಡೇ ಇರುತ್ತೆ. 9 ಗಂಟೆ ಆರತಿ ಆದ್ಮೇಲೆ ಆಮೇಲೆ ಭಕ್ತರು ಕಮ್ಮಿ ಆದ್ಮೇಲೆ ದೇವಸ್ಥಾನ ಇದು ಮಾಡ್ತೀವಿ. 9-10 ಗಂಟೆ ಆಗುತ್ತೆ. ಬಾಬಾ ಅವರು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನ ಚೆನ್ನಾಗಿರಲಿ ಅಂತ ಬಾಬಾ ಅವ್ರಲ್ಲಿ ಕೋರ್ಕೊಂತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಒಳ್ಳೇದಾಗಲಿ, ಭಕ್ತರು ಹೆಚ್ಚಾಗಿ ಜನ ಬರಲಿ. ನಾವು ಬಡವರಿಗೆಲ್ಲ ಸೇವೆ ಮಾಡ್ತೀವಿ. ಇಲ್ಲಿ ಬಾಬಾ ದೇವಸ್ಥಾನ ಇದೆಲ್ಲ ಮಾಡ್ತಾ ಇರ್ತೀವಿ. ನಾವು ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಸಹಕಾರ ಬಹಳ ಇದೆ ನಮಗೆ. ಅವರಿಂದ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ ನಮಗೆ.